ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಷ್ಟಮಿ ಡೇ. ಸೊ ಇದರಲ್ಲಿ ಕೂಡ ಒಂದೇ ವ್ಲಾಗಲ್ಲಿ ಎರಡು ದಿನದನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ವಿಡಿಯೋ ತುಂಬ ಶಾರ್ಟ್ ಆಗಿರೋದ್ರಿಂದ 2 ದಿನದ ವಿಡಿಯೋ ಒಂದರಲ್ಲೇ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಭವಾನಿ ಗುಡಿ, ಮುಂಚೆನೂ ತೋರಿಸಿದ್ದೀನಿ ಮತ್ತು ಇವಾಗಲೂ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ದೇವಿ ಅಲಂಕಾರ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಇವಳು ನಾದಿನಿ ಆಗಬೇಕು. ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದರು, ಹಾಗಾಗಿ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ರಶ್ ಆಗಿರೋದ್ರಿಂದ ಸ್ವಲ್ಪ ಕೂತ್ಕೊಂಡಾದಮೇಲೆ ದೇವರಿಗೆ ದರ್ಶನ ಮಾಡಿಕೊಂಡು ನೈವೇದ್ಯನ ತೊಗೊಂಡು ಹೋಗಿದ್ವಿ. ನೈವೇದ್ಯ ಎಲ್ಲ ಕೊಟ್ಟಾದಮೇಲೆ ಅಲ್ಲಿಂದ ಮತ್ತೆ ಅಲ್ಲಿ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ನೈವೇದ್ಯನ ಕೊಟ್ಟು ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು ಟೆಂಪಲ್ಲು, ಹಳೆ ಟೆಂಪಲ್ಲು, ಆಮೇಲೆ ಗ್ರಾಮ ದೇವತೆ ಟೆಂಪಲ್ ಎಲ್ಲ ಊರ ಕಡೆ ಎಲ್ಲ ನೋಡ್ಬೋದು. ತುಂಬ ಅದರ ಡೋರ್ ಮಾತ್ರ ತುಂಬ ಕೆಳಗಿರುತ್ತೆ, ನಾವು ಫುಲ್ ಬಗ್ಗಿ ಒಳಗೆ ಹೋಗಬೇಕು. ಇನ್ನೊಂದು ಲಕ್ಷ್ಮೀ ಟೆಂಪಲ್ ಅಂತಿದೆ, ಅದಂತೂ ಸಿಕ್ಕಾಪಟ್ಟೆ ತುಂಬಾ ಒಂದು ಗರ್ಭಗುಡಿ ಒಳಗೆ ಎಂಟ್ರಿಗೆ ತುಂಬ ಚಿಕ್ಕದಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೆಗೆ ಆವತ್ತಿನ ದಿನ ಕಡುಬು, ಆಮೇಲೆ ಬಜ್ಜಿ, ಪಲ್ಯ ಮತ್ತು ಸಪ್ಪನ ಬೇಳೆ ಅಂತೀವಿ, ಅಂದರೆ ಬೇಳೆ ಬೇಯಿಸಿ ಅದಕ್ಕೊಂಚೂರು ಉಪ್ಪು ಹಾಕಿ, ಜೀರಿಗೆ ಇದ್ದರೆ ಜೀರಿಗೆ ಪುಡಿ ಆದರೂ ಜೀರಿಗೆನಾದರೂ ಹಾಕಿ ಹಚ್ಕೊಂಡು ತಿನ್ನೋದು. ಇದು ನೆಕ್ಸ್ಟ್ ಡೇ ವ್ಲಾಗು. ಹೋಳಿಗೆ ಮಾಡಿದ್ವಿ, ನಾನು ಹೇಳಿದ್ನಲ್ಲ ಒಂದೇ ವ್ಲಾಗ್ ಎಲ್ಲ 2 ಇರೋದ್ರಿಂದ. ನೆಕ್ಸ್ಟ್ ಡೇ ಹಬ್ಬದ ದಿನ ಹೋಳಿಗೆ ಮಾಡಿದ್ವಿ. ಇಲ್ಲಿ ಅತ್ತೆ ಹೋಳಿಗೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ನೈಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅವತ್ತು ಕೂಡ ಸ್ವಲ್ಪ ಲೇಟಾಗಿ ಹೋದ್ವಿ, ಇಲ್ಲಾಂದರೆ ತುಂಬ ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ಬಟ್ ನಾವು ಹೋಗಿದ್ದು 8:30-9 ಗಂಟೆ ಆಗಿತ್ತು. ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲಂಕಾರ ನೋಡ್ಬೋದು. ಲಾಸ್ಟಲ್ಲಿ ನಾನು ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತಿನ ವ್ಲಾಗ್ ಹೀಗಾಗಿತ್ತು. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಮೊದಲೇ ಬಾರಿ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.